ಯಾಜಕಕಾಂಡ 2ನೇ ಅಧ್ಯಾಯ ವಚನ 11-13. ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಿಕೊಂಡದ್ದು ಅವುಗಳು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದು. ಅದರ ಯಜ್ಞವೇದಿಯ ಮೇಲೆ ಸುವಾಸನೆಯನ್ನು ಉಂಟು ಮಾಡುವುದಕ್ಕಾಗಿ ಹೋಮ ಮಾಡಿಕೊಂಡದ್ದು. ಹೋಮ ಮಾಡಕೂಡದು. ಎಲ್ಲ ನೈವೇದ್ಯ ಪದಾರ್ಥಗಳಿಗೆ ಉಪ್ಪನ್ನು ಹಾಕಿ ಸೇರಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸ್ವಲ್ಪ ಯಾರು ಹೋಗ್ರಿ ಹಿರಿಯರು, ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರಿ ಇರಬೇಕು ಎಂದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸುವಾಗ 2ನೆಯ ವೇದವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8-14 ವಚನಗಳವರೆಗೆ. ಸ್ವಲ್ಪ ಗಟ್ಟಿಯಾಗಿ ಓದಬೇಕು, ಎಲ್ಲರಿಗೆ ಕೇಳ್ತದೆ. ಜರ ನಿಶಬ್ದವಾಗಿದ್ದರೆ ನಿಮಗೆ ಕೇಳಿಸ್ತದೆ. ಯಾಕೆ ಗದ್ದಲು ಜಾಸ್ತಿ ಆಗ್ಲಕ್ಕಿತ್ತು, ಸ್ವಲ್ಪ ಗಮನಿಸ್ಬೇಕು ಹಿರಿಯರು. ಕತ್ತಲೆಗೆ ಸಂಬಂಧವಾದ ಪುಸ್ತಕಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವರಿಂದ ಪಾಲುಗಾರರಾಗದೆ ಅವರು ಬೆಳ್ಳಿಗೆ ತಂದು ತೊಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸವನ್ನು ಕುರಿತು ಮಾತನಾಡುವುದರ ನಾಚಿಕೆ ಕಾರಣವಾಗಿದೆ. ಬೆಳಗಿನಿಂದ ಎಲ್ಲ ವಿಧಗಳ ನಿಜಗುಣ ತೋರಿಸಬಹುದೇ. ಆದ್ದರಿಂದ ಕೆಟ್ಟದೇ ಎಂದು ಗಣಿಸುವುದು ಪ್ರಕಟಿತವಾಗುತ್ತಿರಲಿಲ್ಲ. ಬೆಳಕಿನ ಸಂಬಂಧವಾದದ್ದು. ಆದ್ದರಿಂದ ನಿದ್ರೆ ಮಾಡುವವರೇ ಎಚ್ಚರವಾಗುವ. ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನನ್ನು ನಿಮಗೆ ಪ್ರಕರಣ ಕೊಡುವನು ಎಂದು ಹೇಳುವುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮ